ಗಾಂಧಿನಗರದಲ್ಲಿ ಒಂದು ಕಟೌಟ್ ಹಾಕಬೇಕು, ಗಾಂಧಿನಗರದಲ್ಲಿ ಒಂದು ಮೈನ್ ಥಿಯೇಟ್ರಲ್ಲಿ ನನ್ನ ಸಿನಿಮಾ ರಿಲೀಸ್ ಆಗಬೇಕು ಅಂತ. ಒಬ್ಬರದೇ ಹೀರೋ, ಒಂದೇ ಸಿನಿಮಾ, ಆದರೆ ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಇಡೀ ಗಾಂಧಿನಗರದಲ್ಲಿ ರಿಲೀಸ್ ಆಗ್ತಿರುವಂಥದ್ದು, ಅದು ಎಲ್ಲ ಮೈನ್ ಥಿಯೇಟರ್ಗಳಲ್ಲಿ. ಇಲ್ಲಿಂದ ಇಡೀ ಹಾಲಿವುಡ್ವರೆಗೂ ಆವರಿಸಿರುವಂಥ ಈ ಒಂದು ಸಿನಿಮಾ ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣಕಾಂತ. ಸೊ ಟಾಕ್ಸಿಕ್ ಸರಣಿಯನ್ನು ಮುಂದುವರಿಸ್ತಾ ಇನ್ನು ಕೇವಲ 6 ದಿನಗಳಷ್ಟೇ ಬಾಕಿ ಇದೆ ಟಾಕ್ಸಿಕ್ ರಿಲೀಸ್ಗೆ. ಸೊ ಒಂದೊಂದು ಬಗೆಯಲ್ಲಿ ಸಿನಿಮಾ ಸದ್ದು ಸುದ್ದಿ ಮಾಡ್ತಿದೆ ವಿಶ್ವದಾದ್ಯಂತ. ನಿನ್ನೆ ಅಷ್ಟೇ ಇಂಗ್ಲೀಷ್ ಟ್ರೈಲರ್ ರಿಲೀಸ್ ಆಯಿತು. ಇಂಗ್ಲೀಷ್ ಟ್ರೈಲರ್ ಹೇಗಿರ್ಬೋದು, ಏನಿರ್ಬೋದು, ಹೇಗೆ ಮಾತಾಡಿರ್ಬೋದು ಎಲ್ಲ ಊಹೆ ಇತ್ತು. ತುಂಬ ಚೇಂಜಸ್ ಏನೂ ಇಲ್ಲ, ಎಲ್ಲರೂ ಇಂಗ್ಲೀಷಲ್ಲಿ ಮಾತಾಡಿದ್ದಾರೆ ಅಷ್ಟೇ. ಸೊ ಆ ಆ್ಯಕ್ಸೆಂಟು ಹಾಲಿವುಡ್ ಸಿನಿಮಾಗೆ ಏನು ಬೇಕು, ಆ ಇಂಗ್ಲೀಷ್ ವರ್ಷನ್ಗೆ ಏನು ಬೇಕೋ ಆ ಸ್ಲ್ಯಾಂಗಲ್ಲಿ ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಪರ್ಫೆಕ್ಟಾಗಿ ಅವರವರೇ ಡಬ್ ಮಾಡಿರುವಂಥದ್ದು ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು. ಅದು ಉಳಿದಂತೆ ಟ್ರೈಲರ್ ಯಥಾವತ್ ಹೇಗಿದೆಯೋ ಹಾಗೆ ಇದೆ. ಒಂದು ಸಣ್ಣ 2 ಚೇಂಜಸ್ಸು, ಒಂದು ಟಿಕೆಟ್ ವರ್ಷನ್ಗೆ, ಇನ್ನೊಂದು ಡೈಲಾಗ್ ವರ್ಷನ್ಗೆ. ಸೊ ಆ ಎರಡೂ ಕೂಡ ನಿಮಗೆ ನೀವು ಗಮನಿಸಿರ್ತೀರ ಅಂತ ಅನ್ಕೋತೀನಿ. ಅದನ್ನು ಹೊರತುಪಡಿಸಿ ಯು ಕೆಯಲ್ಲೂ ಕೂಡ ತುಂಬ ದೊಡ್ಡ ಟ್ರೆಂಡ್ ಆಗಿದೆ. ಯು ಕೆಯಲ್ಲೂ ಕೂಡ ಯು ಎಸ್ ಥರನೇ ಟಿಕೆಟ್ ಬುಕ್ಕಿಂಗು, ಆಸ್ಟ್ರೇಲಿಯಾ, ಯು ಎಸ್ ಎ, ಹಾಗೆಯೇ ವಿಶ್ವದಾದ್ಯಂತ ಹೇಗೆಲ್ಲ ಬೇರೆ ಬೇರೆ ದೇಶಗಳಲ್ಲಿ ಈ ಒಂದು ಟಿಕೆಟ್ ಬುಕ್ಕಿಂಗ್ ಸಂಚಲನ ಶುರುವಾಗಿದೆ, ಅದರಂತೆ ಯು ಕೆಯಲ್ಲೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಈ ಒಂದು ಸಿನಿಮಾ ಓಪನಿಂಗ್ ತೊಗೊಂಡಿದೆ ಟಿಕೆಟ್ ಬುಕ್ಕಿಂಗಲ್ಲಿ. ಆ್ಯಂಡ್ ನಾಳೆ ಬೆಳಗ್ಗೆ 9 ಗಂಟೆಗೆ ಇಡೀ ದೇಶದಾದ್ಯಂತ ಟಾಕ್ಸಿಕ್ ಸಿನಿಮಾದ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗ್ತಿದೆ. ಸೊ ಇಡೀ ದೇಶದಾದ್ಯಂತ ಅಂದರೆ ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ರಾಜಸ್ಥಾನ, ಉತ್ತರ ಪ್ರದೇಶ, ಇಡೀ ದೇಶ ಎಲ್ಲ ರಾಜ್ಯಗಳಲ್ಲೂ ಕೂಡ ಬೆಳಗ್ಗೆ 9 ಗಂಟೆಗೆ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗ್ತಿದೆ. ಎಲ್ಲ ಥಿಯೇಟ್ರ್ಗಳ ಹತ್ರ ನೀವು ಹೋಗಿ ಟಿಕೆಟ್ ತೊಗೋಬೋದು, ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಬೋದು, ಎಲ್ಲ ಕಡೆ ಓಪನ್ ಆಗಿದೆ. ಸೊ ಇವತ್ತು ಕರ್ನಾಟಕದಲ್ಲಿ ಥಿಯೇಟ್ರ್ ಲಿಸ್ಟ್ ಕೂಡ ಅನೌನ್ಸ್ ಆಗಿದೆ. ಸೊ ಒಂದು ದೊಡ್ಡ ಪಟ್ಟಿನೇ ಇದೆ, ನೀವು ಥಿಯೇಟ್ರ್ ಲಿಸ್ಟ್ ಅನೌನ್ಸ್ಮೆಂಟ್ ಆಲ್ರೆಡಿ ನೋಡಿರ್ಬೋದು. ಆ್ಯಂಡ್ ಇನ್ನೊಂದು ವಿಶೇಷ ಇದೆ ಇಲ್ಲಿ, ಕರ್ನಾಟಕದಲ್ಲಿ ರಿಲೀಸ್ ಆಗ್ತಿರೋಂಥದ್ದು. ನಾನು ಮೊದಲೇ ಹೇಳಿದ್ದೆ ನಿಮಗೆ, ಅಂದರೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ದಿನ ಬೇರೆ ಯಾವ ಸಿನಿಮಾನೂ ಇರೋದಿಲ್ಲ ಥಿಯೇಟ್ರ್ಗಳಲ್ಲಿ, ಬರೀ ಟಾಕ್ಸಿಕ್ಕೇ ಇರುತ್ತೆ. ಎಲ್ಲ ಕಡೆನೂ ಟಾಕ್ಸಿಕ್ ಮಯ ಆಗೋಗಿರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಶೋಗಳು ಟಾಕ್ಸಿಕ್ದೇ ಆಗಿರುತ್ತೆ. ಆ ಥರದ್ದೊಂದು ದಾಖಲೆಗೆ ಸಾಕ್ಷಿ ಆಗ್ಬೋದು ಅಂತ, ಆ ಊಹೆ ನಿಜ ಆಗ್ಬೋದು ಅಂತ ಅನ್ಸೋಕ್ಕೆ ಶುರುವಾಗಿದೆ. ಯಾಕೆಂದರೆ ಇವತ್ತು ಬಿಡುಗಡೆ ಆಗಿರೋದು ಜಸ್ಟ್ ಮೊದಲನೇ ಪಟ್ಟಿ, ಅಂದರೆ ಮೊದಲನೇ ಥಿಯೇಟ್ರ್ ವರ್ಷನ್ ಪಟ್ಟಿ ರಿಲೀಸ್ ಆಗಿದೆ. ಅದೇ ಇಷ್ಟು ದೊಡ್ಡದಾಗಿದೆ ಮತ್ತು ಎಲ್ಲ ಥಿಯೇಟ್ರ್ಗಳು ಇವ್ರಿಗೆ ಟಾಕ್ಸಿಕ್ ಸಿನಿಮಾಗೆ ತೊಗೊಂಡಿರೋ ಥರ ಕಾಣಿಸ್ತಾ ಇದೆ. ಇಲ್ಲಿ ವಿಶೇಷವಾಗಿ ಈ ಥಿಯೇಟ್ರ್ ಲಿಸ್ಟ್ ಅನೌನ್ಸ್ಮೆಂಟಲ್ಲಿ ಗಮನಿಸಬೇಕಾಗಿರೋದು, ಮೇಯ್ನ್ ಥಿಯೇಟ್ರ್ಗಳು 3 ಇದೆ. ಅಂದರೆ ಯೂಶ್ವಲಿ ಕನ್ನಡ ಸಿನಿಮಾ ಮೇಕರ್ಸ್ಗೆ ಮತ್ತು ಕನ್ನಡ ಸಿನಿ ಪ್ರಿಯರಿಗೆ ಯಾವಾಗಲೂ ಕೂಡ ಗಾಂಧಿನಗರದಲ್ಲಿ ಸಿನಿಮಾ ರಿಲೀಸ್ ಆಗೋದು, KG ರಸ್ತೆಯಲ್ಲಿ ಸಿನಿಮಾ ರಿಲೀಸ್ ಆಗೋದು ಒಂದು ಎಮೋಷನ್ನು, ಮೇಯ್ನ್ ಥಿಯೇಟ್ರ್ ಅನ್ನೋ ಒಂದು ಎಮೋಷನ್ನು. ಸೊ ನಾವು ಪೇಪರ್ ಆ್ಯಡಲ್ಲಿ ನೋಡಬೇಕಾದ್ರೂ ಕೂಡ ಆ ಮೇಯ್ನ್ ಥಿಯೇಟ್ರು ಗಾಂಧಿನಗರದಲ್ಲಿ ತ್ರಿವೇಣಿನೋ, ಸಂತೋಷೋ, ನರ್ತಕಿನೋ, ಅನುಪಮನೋ ಅಥವಾ ಕಪಾಲಿನೋ, ಈ ರೀತಿ ಭೂಮಿಕಾನೋ, ಅಭಿನಯನೋ, ಈ ಥರ ಗಾಂಧಿನಗರದ ಥಿಯೇಟ್ರ್ಗಳಲ್ಲಿ ಮೇಯ್ನ್ ಥಿಯೇಟ್ರ್ ಅಂತ ಇದ್ದಾಗ ಅದರದ್ದು ಎಮೋಷನ್ನೇ ಬೇರೆ. ಅದು ಅಪ್ಪಟ ಕನ್ನಡ ಸಿನಿಮಾ ಪ್ರೇಮಿಗಳಿಗೆ ಮತ್ತು ಆ ಮೇಕರ್ಗಳಿಗೆ ಆ ಎಮೋಷನ್ ಗೊತ್ತಿರುತ್ತೆ. ಸೊ ಯೂಶ್ವಲಿ ಆ ಒಬ್ಬ ಸ್ಟಾರ್ ಆದವನು ಕನ್ನಡದಲ್ಲಿ ಒಬ್ಬ ಹೀರೋ ಆಗಿ ಮಿಂಚುವಂಥ ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ, ಗಾಂಧಿನಗರದಲ್ಲಿ ಒಂದು ಕಟೌಟ್ ಹಾಕಬೇಕು, ಗಾಂಧಿನಗರದಲ್ಲಿ ಒಂದು ಮೈನ್ ಥಿಯೇಟ್ರಲ್ಲಿ ನನ್ನ ಸಿನಿಮಾ ರಿಲೀಸ್ ಆಗಬೇಕು ಅಂತ. ಆದರೆ ಯಶ್ ಅವರ ಈ ವಿಷಯಕ್ಕೆ ಈಗಾಗಲೇ ಸಾಕಷ್ಟು ಸಿನಿಮಾಗಳು ಅಲ್ಲಿ ಶತದಿನಗಳನ್ನು ಪೂರೈಸಿದೆ, 25 ವಾರಗಳನ್ನು ಪೂರೈಸಿದೆ. ಎಲ್ಲ ಅನೇಕ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಅವರು ಅಲ್ಲಿ ಆ ಒಂದು ಅನುಭವವನ್ನು ಅನುಭವಿಸಿದ್ದಾರೆ. ಆ್ಯಂಡ್ KGF ಸಿನಿಮಾಗೆ ದಾಖಲೆಯ ಕಟ್ಔಟು, ಹೆಲಿಕಾಪ್ಟರ್ನಿಂದ ಹೂವು ಹಾಕಿದ್ದು, ಅದೆಲ್ಲವನ್ನು ಕೂಡ ನೀವು ನೋಡಿದ್ದೀರಾ. ಟಾಕ್ಸಿಕ್ ವಿಚಾರಕ್ಕೆ ಏನಪ್ಪ ಅಂತ ವಿಶೇಷ ಅಂತೀರಾ? ಟಾಕ್ಸಿಕ್ ವಿಷಯಕ್ಕೆ ಇಡೀ ಗಾಂಧಿನಗರದಲ್ಲಿ ಎಷ್ಟು ಮೇಯ್ನ್ ಥಿಯೇಟ್ರ್ಗಳಿದಾವೋ ಅಷ್ಟು ಮೇಯ್ನ್ ಥಿಯೇಟ್ರ್ಗಳಲ್ಲಿ ಒಬ್ಬರದೇ ಹೀರೋ, ಒಂದೇ ಸಿನಿಮಾ, ಆದರೆ ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಒಂದೇ ದಿನ ಇಡೀ ಗಾಂಧಿನಗರದಲ್ಲಿ ರಿಲೀಸ್ ಆಗ್ತಿರುವಂಥದ್ದು, ಅದು ಎಲ್ಲ ಮೇಯ್ನ್ ಥಿಯೇಟ್ರ್ಗಳಲ್ಲಿ. ಇಡೀ ಗಾಂಧಿನಗರದಲ್ಲಿ ಸಂತೋಷು, ನರ್ತಕಿ, ತ್ರಿವೇಣಿ, ಕಪಾಲಿ, AMB ಏನಾಗಿದೆ ಇವತ್ತು, AMB ಸಿನಿಮಾಸು ಅದು ಕಪಾಲಿ ಥಿಯೇಟ್ರ್ ಆಗಿತ್ತು, ಅದರಲ್ಲೂ ಸೇರಿ ಈಗಾಗಲೇ 4 ಥಿಯೇಟ್ರ್ಗಳು ಅನೌನ್ಸ್ ಆಗೋಗಿದ್ದಾವೆ. ಸೊ 4 ಕೂಡ ಗಾಂಧಿನಗರದ ಮುಖ್ಯ ಚಿತ್ರಮಂದಿರಗಳು, KG ರಸ್ತೆಯ ಮುಖ್ಯ ಚಿತ್ರಮಂದಿರಗಳು. ವಿಶೇಷ ಅಂತಂದರೆ ಸಂತೋಷ್ ಚಿತ್ರಮಂದಿರದಲ್ಲಿ ಕನ್ನಡ ಅವತರಣಿಕೆ ರಿಲೀಸ್ ಆಗ್ತಿರೋವಂಥದ್ದು, ನರ್ತಕಿಯಲ್ಲಿ ಹಿಂದಿ ಅವತರಣಿಕೆ, ತ್ರಿವೇಣಿಯಲ್ಲಿ ತೆಲುಗು, ಹಾಗೆ AMBಯಲ್ಲಿ ಎಲ್ಲ ಭಾಷೆಯ ಒಂದೊಂದು ಶೋಗಳನ್ನು ಹಾಕುವಂಥ ಒಂದು ಐಡಿಯಾದಲ್ಲಿದ್ದಾರೆ. ಹಾಗೆಯೇ ಮಲಯಾಳಂ ವರ್ಷನ್ನು ಕೂಡ ಮೇ ಬಿ ಬರಬಹುದು ಒಂದು ಥಿಯೇಟ್ರಿಗೆ ಅನ್ನೋ ಒಂದು ಮಾತುಗಳು ಕೇಳಿಬರ್ತಾ ಇದೆ. ಸೊ ಹಾಗೇನಾದರೂ ಆದರೆ ಒಬ್ಬ ಕನ್ನಡದ ಹೀರೋ, ಒಂದೇ ಸಿನಿಮಾ, ಅದು ಹಲವು ಭಾಷೆಯ ಬೇರೆ ಬೇರೆ ಭಾಷೆಯ ಎಲ್ಲ ಸಿನಿಮಾಗಳು ಅದೇ ಆವರಣದಲ್ಲಿ ರಿಲೀಸ್ ಆಗ್ತಿರೋವಂಥದ್ದು ಇತಿಹಾಸದಲ್ಲಿ ಇದು ಮೊದಲು ಮತ್ತು ದಾಖಲೆ. ಸೊ ಅದು ಯಶ್ ಅವರ ಪಾಲಿಗೆ ಆಗ್ತಾ ಇದೆ. ಆ್ಯಂಡ್ ಮಾನ್ಸ್ಟರ್ ಕ್ರಿಯೇಷನ್ಸ್, KVN ಪ್ರೊಡಕ್ಷನ್ಸ್ಗೆ ಈ ಒಂದು ಶ್ರೇಯ ಸಲ್ತಾ ಇದೆ. ಕನ್ನಡಕ್ಕೆ ಈ ಒಂದು ದೊಡ್ಡ ಸಿನಿಮಾ, ಅಂದರೆ ಕನ್ನಡದ ಮಣ್ಣಲ್ಲಿ ನಿಂತು ಇಲ್ಲಿಂದ ಇಡೀ ಹಾಲಿವುಡ್ವರೆಗೂ ಆವರಿಸಿರುವಂಥ ಈ ಒಂದು ಸಿನಿಮಾ ಆ ಶ್ರೇಯಕ್ಕೆ ಪಾತ್ರವಾಗ್ತಿರೋದು
ನಮ್ಮೆಲ್ಲರ ಹೆಮ್ಮೆ. ಆ್ಯಂಡ್ ಇನ್ನೊಂದು ವಿಷಯ ನೆನಪಿಸ್ಕೊಳ್ತೀನಿ, ಯಾವಾಗಲೂ ಕೂಡ ಬೇರೆ ಪರಭಾಷೆಯ ಸಿನಿಮಾಗಳು ಬಂದಾಗ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಹಲವಾರು ಸಿನಿಮಾಗಳು ಬಂದಿದೆ. ಅದು ಇನ್ಕ್ಲೂಡಿಂಗ್ ರಜನಿಕಾಂತ್, ಅಜಿತ್, ತೆಲುಗಿನ ಚಿರಂಜೀವಿ, ರಾಮ್ ಚರಣ್, NTR, ಈ ರೀತಿ ಬೇರೆ ಬೇರೆ ಭಾಷೆಯ ದೊಡ್ಡ ಸ್ಟಾರ್ಗಳ ಸಿನಿಮಾ ಬಂದಾಗ ಯಾವಾಗಲೂ ಕನ್ನಡ ಸಿನಿಮಾಗಳಿಗೆ ಒಂದು ವಿಪತ್ತು ಆಪತ್ತು ಎಲ್ಲ ಆಗ್ತಿತ್ತು. ಆದರೆ ಯಶ್ ಅವರ ಪ್ರತಿ ಸಿನಿಮಾ ಕೂಡ ಅಂತಹ ಬೇರೆ ಭಾಷೆಯ ಸಿನಿಮಾಗಳಿಗೆ ಪ್ರತಿರೋಧವನ್ನು ಪ್ರತಿ ಬಾರಿಯೂ ಒಡ್ಡುತ್ತಾನೆ ಬಂದಿದೆ, ಅದು ಗೆಲ್ತಾನೆ ಬಂದಿದೆ. ಅದು ರಾಮಾಚಾರ್ಯ ಆಗಿರ್ಬೋದು, ಮಾಸ್ಟರ್ ಪೀಸ್ ಆಗಿರ್ಬೋದು, ಅದು ಹಿಂದಿನ ಗಜಕೇಸರಿ ಆಗಿರ್ಬೋದು, ರಾಜಾಹುಲಿ ಆಗಿರ್ಬೋದು, ಆ ಸಂದರ್ಭಗಳೆಲ್ಲವೂ ಕೂಡ ಗೂಗ್ಲಿ ಸಮೇತ ಆ ಸಿನಿಮಾಗಳು ಬಂದಾಗೆಲ್ಲವೂ ಕೂಡ ಪರಭಾಷೆಯ ಭಾಳ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಬಂದಿದೆ. ಅದು ಯಾವುದೇ ಬಂದರೂ ಕೂಡ ಜಗ್ಗದೆ ಕುಗ್ಗದೆ ಅವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾಗಳೆಲ್ಲವೂ ಕೂಡ ತುಂಬ ದೊಡ್ಡದಾಗಿ ವರ್ಕ್ ಆಗಿತ್ತು. ಆ ರೀತಿ ಕನ್ನಡಿಗರು, ಕನ್ನಡ ಪ್ರೇಕ್ಷಕರು ಮತ್ತು ಅಭಿಮಾನಿಗಳು ಆ ರೀತಿ ಅವರನ್ನು ಸ್ವಾಗತಿಸಿ ಆರಾಧಿಸಿದ್ರು. ಅದೇ ಹಾದಿಯಲ್ಲಿ ಆ ಒಂದು ಕನಸು ಕಟ್ಕೊಂಡಂಥ ಒಂದು ರಾಕಿಂಗ್ ಸ್ಟಾರ್ ಯಶ್ ಅಂದರೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅವರು ಗಜಕೇಸರಿ ಟೈಮಲ್ಲೆಲ್ಲ ಬೇರೆ ಬೇರೆ ದೇಶಗಳಿಗೆ ಇಲ್ಲಿಂದ ಶುರುವಾಗಲಿ ನಮ್ಮ ಕನ್ನಡಿಗರಿಗೆಲ್ಲ ಸಿನಿಮಾಗಳನ್ನ ತೋರಿಸ್ತಾ ಬಂದರು. ಅವರ ಸಿನಿಮಾಗಳನ್ನು ತೋರಿಸ್ತಾ ಬಂದರು ಒನ್ ಬೈ ಒನ್ ಬೇರೆ 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 ದೇಶದಲ್ಲಿ. ಆದರೆ ಇವತ್ತು ಆ ದೇಶದಲ್ಲೇ ದಾಖಲೆ ಮಟ್ಟಕ್ಕೆ ಥಿಯೇಟ್ರ್ಗಳಾಗಿ ದಾಖಲೆ ಮಟ್ಟಕ್ಕೆ ಟಿಕೆಟ್ ಬುಕ್ಕಿಂಗ್ ಆಗಿದೆ. ಅದೊಂದು ಸಂತಸದ ವಿಷಯ. ಮತ್ತು ಇನ್ನೊಂದು, ನಾನಾಗಲೇ ಹೇಳ್ದಂಗೆ ಪರಭಾಷೆಯ ಸಿನಿಮಾಗಳಿಗೆ ಪ್ರತಿರೋಧ ಒಡ್ಡಿ ನಿಂತಹ ಹೀರೋ ಇವತ್ತು ಆ ಎಲ್ಲ ಭಾಷೆಗಳಲ್ಲೂ ಇವ್ರದ್ದೇ ಸಿನಿಮಾ, ಆ ಎಲ್ಲ ಥಿಯೇಟ್ರ್ಗಳಲ್ಲೂ ಇವ್ರದ್ದೇ ಸಿನಿಮಾ. ಸೊ ಇವರೇ ಕಾಂಪಿಟೇಷನ್ ಆಗೋ ರೀತಿಯಾಗಿ ಈ ಒಂದು ವಾತಾವರಣ ಸೃಷ್ಟಿಯಾಗಿರೋದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಇಡೀ ದೇಶದಾದ್ಯಂತ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿರೋದು ತುಂಬ ದೊಡ್ಡ ನಿರೀಕ್ಷೆ ಇದೆ. ಆ್ಯಂಡ್ ತುಂಬ ದಾಖಲೆ ಆಗೋ ಸಾಧ್ಯತೆ ಕೂಡ ಇದೆ. ಆ್ಯಂಡ್ ಈಗಾಗಲೇ ಥಿಯೇಟ್ರ್ಗಳ ಅನೌನ್ಸ್ಮೆಂಟ್ ನೋಡಿನೇ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಬೆಳಗಿನ ಜಾವ ಶೋಗಳು ಅಂದರೆ 6 ಗಂಟೆಯ ಒಂದು ಶೋಗಳನ್ನು ಗುಂಪಾಗಿ ಬುಕ್ಕಿಂಗ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಅಂದರೆ ನಾಳೆ ಆನ್ಲೈನಲ್ಲಿ ಎಲ್ಲ ಕಡೆ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗ್ತಿದೆ. ಅದಕ್ಕೂ ಮೊದಲೇ ಸಾಕಷ್ಟು ಚಿತ್ರಮಂದಿರಗಳಿಗೆ ಬೇಡಿಕೆ ಹೋಗ್ತಿದೆ. ಅಂದರೆ ನಮಗೆ ಟಿಕೆಟ್ಸ್ ಬೇಕು, ಇಡೀ ಶೋ ಬೇಕು, ನಮ್ಗೆ 200 ಟಿಕೆಟ್ ಬೇಕು, 300 ಟಿಕೆಟ್, ಆ ರೀತಿಯಾಗಿ ಹಿಂಡಾಗಿ ಪ್ರೇಕ್ಷಕರ ವರ್ಗವು, ಅಭಿಮಾನಿ ವರ್ಗವು ಒಂದು ಟಿಕೆಟ್ ಬುಕ್ಕಿಂಗ್ ಕಾರ್ಯವನ್ನು ಶುರು ಮಾಡಿರುವಂಥದ್ದು. ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಆ ಸ್ಟಾರ್ ಫ್ಯಾನು, ಈ ಸ್ಟಾರ್ ಫ್ಯಾನು, ನಾವು ಆ ಭಾಷೆಯವರು, ಈ ಭಾಷೆಯವರು, ಅದೆಲ್ಲವೂ ಬ್ಯಾರಿಯರ್ಗಳನ್ನ ಹೊಡೆದಾಕಿ ಇಲ್ಲಿ ಬೆಂಗಳೂರಲ್ಲಿರುವಂತಹ ಬಿಹಾರಿಗಳಿಂದ ಹಿಡಿದು ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಬಂದಿರುವಂತಹ ಸಾಕಷ್ಟು ಜನ ಇವತ್ತು ಈ ಸಿನಿಮಾಗೋಸ್ಕರ ಕಾಯ್ತಿದ್ದಾರೆ. ಈ ಒಂದು ಸಿನಿಮಾ ಟಿಕೆಟ್ಗೋಸ್ಕರ ಹಪಾಪಿಸ್ತಾ ಇದ್ದಾರೆ. ಹಾಗೆಯೇ ಬೇರೆ ರಾಜ್ಯಗಳಿಂದ ಬಂದ ಸಾಕಷ್ಟು ಜನ ಇಲ್ಲಿ ತಮಿಳು, ತೆಲುಗು, ಮಲಯಾಳಂ ಎಲ್ಲ ಭಾಷೆಯ ಜನರು ಬೆಂಗಳೂರಲ್ಲಿದ್ದಾರೆ. ಸೊ ಬೆಂಗಳೂರಲ್ಲಿ ವಿಶೇಷವಾಗಿ ಎಲ್ಲ ಭಾಷೆಯ ಟಾಕ್ಸಿಕ್ ಅವತರಣಿಕೆಗೆ ಡಿಮ್ಯಾಂಡ್ ತುಂಬ ದೊಡ್ಡದಾಗಿ ಕ್ರಿಯೇಟ್ ಆಗಿರುವಂಥದ್ದು. ಮತ್ತು ಅವರೆಲ್ಲರೂ ಕೂಡ ಹಿಂಡಾಗಿ ಒಂದು ಟಿಕೆಟ್ ಬುಕ್ಕಿಂಗನ್ನು ಮಾಡೋದಕ್ಕೆ ಹೊರಟಿರುವಂಥದ್ದು ತುಂಬ ಇಂಟ್ರೆಸ್ಟಿಂಗಾಗಿ ಕಾಣಿಸ್ತಾ ಇದೆ. ನಾಳೆ ಬೆಳಗ್ಗೆ ಟಿಕೆಟ್ ಬುಕ್ಕಿಂಗ್ ಓಪನ್ ಆದಮೇಲೆ ಯಾವ ರೀತಿ ಟಿಕೆಟ್ ಸೇಲಿಂಗ್ಸ್ ಇದೆ, ಅಥವಾ ಟಿಕೆಟ್ ಡಿಮ್ಯಾಂಡಿಂಗ್ ಏನಿದೆ, ಅಥವಾ ಯಾವ ರೀತಿ ಶೋಗಳು ಓಪನ್ ಆಗ್ತಿದೆ, ಇವೆಲ್ಲವನ್ನೂ ನಾನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ಸದ್ಯಕ್ಕೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಬೆಳಗಿನ ಜಾವದ ಶೋಗಳು ಓಪನ್ ಆಗ್ತವೆ. ಅದಾಗಲೇ ಸಿಂಗಲ್ ಸ್ಕ್ರೀನಲ್ಲಿ ತುಂಬ ಡಿಮ್ಯಾಂಡ್ ಆಗಿ ಆ ಒಂದು ಬುಕ್ಕಿಂಗ್ ಹಂತಕ್ಕೆ ಹೋಗಿ ನಿಂತಿದೆ. ಆ್ಯಂಡ್ ನಾಳೆ ಆನ್ಲೈನ್ ಬುಕ್ಕಿಂಗ್ ಹೇಗಾಗುತ್ತೆ ಅದೆಲ್ಲವನ್ನು ನೋಡೋಣ. ನಿಮ್ಮ ಮುಂದೆ ಅದು ಎಲ್ಲ ರಾಜ್ಯದ ಎಲ್ಲ ಭಾಗದ ಟಿಕೆಟ್ ಬುಕ್ಕಿಂಗ್ ಹೇಗಿದೆ ಅನ್ನೋದನ್ನು ನಾಳೆ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ಇದಿಷ್ಟು ಇವತ್ತಿನ ವಿಶೇಷ ಟಾಕ್ಸಿಕ್ ಸರಣಿಯಲ್ಲಿ. ನಮಸ್ಕಾರ.